ಮಂಡ್ಯದ ಕೆಆರ್ಎಸ್ ಜಲಾಶಯ ತುಂಬೋಕೆ ಕೇವಲ 1 ಅಡಿ ಮಾತ್ರ ಬಾಕಿ ಇದೆ. 60,000 ಕ್ಯೂಸೆಕ್ಸ್ ನೀರನ್ನು ಈಗ ಬಿಡಲಾಗ್ತಾ ಇದೆ. ನೋಡಿ, ನಿರಂತರವಾಗಿ ದಿನದಿಂದ ದಿನಕ್ಕೆ ಕೆಆರ್ಎಸ್ನ ಆ ನೀರಿನ ಪ್ರಮಾಣ ಅಂದರೆ ಶೇಖರಣೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸದ್ಯ ಅಣೆಕಟ್ಟೆಗೆ 60,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. 52,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ ಮಾಡಲಾಗಿದೆ. ಅಂದರೆ ಕೆಆರ್ಎಸ್ ಡ್ಯಾಮ್ನಿಂದ ಕಾವೇರಿ ಬಿಡುಗಡೆ ಮಾಡಿತು. ಏನು ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಭೇಟಿ ನೀಡಿದ್ದಾರೆ ಕೆಆರ್ಎಸ್ ಅಣೆಕಟ್ಟೆಗೆ. ಒಳ ಮತ್ತು ಹೊರಹರಿವಿನ ಬಗ್ಗೆ ಮಾಹಿತಿನ ಪಡ್ಕೊಳ್ತಾರೆ ಅಧಿಕಾರಿಗಳಿಂದ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮಾಹಿತಿನ ಕೊಡ್ತಾರೆ. ಅಣೆಕಟ್ಟು ವೀಕ್ಷಣೆ ಬಳಿಕ ಅಧಿಕಾರಿಗಳ ಜೊತೆಗೆ ಡಿ.ಕೆ. ಶಿವಕುಮಾರ್ ಸಭೆಯನ್ನು ಮಾಡ್ತಾರೆ. ಕಾವೇರಿಗೆ ಬಾಗಿನ ಅರ್ಪಿಸುವ ಸಂಬಂಧವೂ ಕೂಡ ಡಿ.ಸಿ.ಎಂ ಚರ್ಚೆನ ಮಾಡಲಿದ್ದಾರೆ. ಅಂದರೆ ಸಮಯ ನಿಗದಿ ಮಾಡ್ಬೋದು, ಅಂದರೆ ಡೇಟ್ ಫಿಕ್ಸ್ ಮಾಡ್ಬೋದು 27ಕ್ಕೆ ಅಂತ ನಿರೀಕ್ಷೆ ಇದೆ. ನೋಡಿ, ಕಾವೇರಿ 2 ವರ್ಷ ಆಯಿತು, ಇಷ್ಟು ಪ್ರಮಾಣದಲ್ಲಿ ನೀರು ಇರಲಿಲ್ಲ. ರೈತರಿಗೆ ಸಿಕ್ಕಾಪಟ್ಟೆ ಖುಷಿ. ಸಂದರ್ಭದಲ್ಲಿ ಬಳಲಿ ಎಲ್ಲವೂ ಕೂಡ ಒಡಲು ಬರಿದಾಗಿತ್ತು. ಈಗ ನಳನಳಿಸ್ತಾ ಇದೆ ಕೆಆರ್ಎಸ್ ಡ್ಯಾಮು. ಅದರಲ್ಲೂ ಹಾರಂಗಿ ಮತ್ತು ಹೇಮಾವತಿ ಜಲಾಶಯದಿಂದ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. 1 ಅಡಿ ಮಾತ್ರ ಬಾಕಿ ಇದೆ. ಬಹುತೇಕವಾಗಿ ನಮಗನಿಸ್ತಾ ಇದೆ ಇವತ್ತು ಕಂಪ್ಲೀಟ್ ಆಗಬಹುದು. 124 ಅಡಿ ಇರೋದು ನಮ್ಮ ಕನ್ನಂಬಾಡಿ ಅಂದರೆ ಕೆಆರ್ಎಸ್ ಅಣೆಕಟ್ಟು. 123 ಇದೆ. ಈಗ 1 ಅಡಿ ಮಾತ್ರ ಬಾಕಿ ಇದೆ. ಟೋಟಲಿ 49 TMC ನೀರು ಸಂಗ್ರಹ ಸಾಮರ್ಥ್ಯ ಇದೆ. ಈಗ ಆಲ್ರೆಡಿ 30 ದಾಟಿ ಹೋಗಿದೆ. ಹಾಗಾಗಿ ನಮಗೆ ಚಿಂತೆ ಇದ್ದಿದ್ದು ಭವಿಷ್ಯ, ಮುಂದೆ ಅಂದರೆ 1 ವರ್ಷ ಭವಿಷ್ಯ ಕುಡಿಯೋ ನೀರಿಗಾಗಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲು ಜಿಲ್ಲೆಗಳಿಗೆ. ಬಟ್ ಅದು ನೀಗುತ್ತೆ ಅನ್ನೋದು ಈ ನೀರಿನ ಪ್ರಮಾಣ ನೋಡಿ ನಮಗೆ ಜಾಸ್ತಿ ವಿಶ್ವಾಸ ಆಗ್ತಾ ಇದೆ. ಇನ್ನು 60,000 ಕ್ಯೂಸೆಕ್ಸನ್ನು ಹರಿಬಿಡಲಾಗ್ತಾ ಇದೆ. ಒಳಹರಿವಿನ ಪ್ರಮಾಣ ಎಷ್ಟು ಜಾಸ್ತಿ ಆಗುತ್ತೋ ಅದೇ ಪ್ರಮಾಣದಲ್ಲಿ ಹೊರಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಡಿ.ಕೆ. ಶಿವಕುಮಾರ್ ಕೆಆರ್ಎಸ್ ಅಣೆಕಟ್ಟೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾರೆ, ಮಾಹಿತಿ ತೆಗೆದುಕೊಳ್ತಾರೆ. ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಮತ್ತು ಮುಂದಿನ ಭವಿಷ್ಯಕ್ಕೆ ಈ ನೀರೇನಿದೆ ಯಾವ ರೀತಿ ಅನುಕೂಲ ಆಗುತ್ತೆ, ನಮಗೆ ಎಷ್ಟು ದಿನಗಳ ಕಾಲ ಇದನ್ನು ಹಿಡಿದಿಟ್ಕೊಳ್ಬೋದು ಅಂತೇಳಿ. ಆಮೇಲೆ ತಮಿಳ್ನಾಡಿಗೆ 1 TMC ಬಿಡೋಕ್ಕೆ ಹೇಳಿದ್ದಾರೆ. ಅವ್ರು ಕೇಳೋದು ಬೇಡ, ಅದು ನ್ಯಾಚುರಲಾಗಿ ಹರಿದು ಹೋಗುತ್ತೆ ಈಗ. ಬಟ್ ಈಗ ನಮಗೆ ಬೇಕಾಗಿದ್ದು ಕೆಆರ್ಎಸ್ ಡ್ಯಾಮು ಭರ್ತಿ ಆಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ರೈತರಿಗೆ, ಆ ಭಾಗದ ರೈತರಿಗೆ ಅನುಕೂಲ ಆಗಬೇಕಾಗಿತ್ತು ಮತ್ತು ಕುಡಿಯೋ ನೀರಿಗೆ ನಮಗೆ ನೀರು ಸಂಗ್ರಹ ಆಗಬೇಕಾಗಿತ್ತು. ಅದರಲ್ಲೂ ಕೆಲವೊಂದಿಷ್ಟು ಅನಾಹುತಗಳಾಗ್ತಾ ಇದೆ. ಪ್ರವಾಹದ ಭೀತಿ ಶುರುವಾಗಿದೆ. ಸುಮಾರು 90 ಗ್ರಾಮ ಬರ್ತವೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ. ಅಲ್ಲೂ ಕೂಡ ಈಗ ಆತಂಕ ನಿರ್ಮಾಣ ಆಗಿದೆ. ಎಚ್ಚರಿಕೆಗಳನ್ನು ಕೊಡಲಾಗಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಅಧಿಕಾರಿಗಳಿಂದ ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಈಗ ಸದ್ಯಕ್ಕೆ ಎಷ್ಟು ಪ್ರಮಾಣದ ನೀರು ಕಾವೇರಿಗೆ ಹರಿದು ಬರ್ತಾ ಇದೆ. ಯಾಕೆಂದರೆ ಒಂದು ಕಡೆ ಮಳೆ ಆಗ್ತಾ ಇದೆ, ಜಲಾನಯನ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಇದೆ. ಇನ್ನೊಂದು ಕಡೆ ಈ ಜಲಾಶಯಗಳ ಮೂಲಕ ಭಾರೀ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಹಾಗಾಗಿ ಕಾವೇರಿ 2 ವರ್ಷ ಆದಮೇಲೆ ಈಗ ಭರ್ತಿಯಾಗಿದೆ. 1 ಅಡಿ ಮಾತ್ರ ಬಾಕಿ ಉಳಿದುಕೊಂಡಿದೆ. ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಿಸ್ತಾರೆ. ಅದರ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಮತ್ತು ಸರ್ಕಾರ ತೆಗೆದುಕೊಳ್ಬೇಕಾದಂಥ ಒಂದು ಕ್ರಮಗಳು ಏನು, ವೈಜ್ಞಾನಿಕವಾಗಿ ಅನುಸರಿಸಬೇಕಾದಂಥ ಕೆಲವೊಂದಿಷ್ಟು ನಿಯಮಗಳೇನು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಲಿದ್ದಾರೆ. ಮತ್ತು ಈಗ ರೈತರ ನಾಲೆಗಳಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಈಗ ನಾಲೆಗಳಿಗೆ ನೀರು ಹರಿಬಿಡೋದಕ್ಕಿಂತ ಮಳೆನೇ ಆಗ್ತಾ ಇದೆ. ಅದರ ಅವಶ್ಯಕತೆ ಕೂಡ ಈಗ ಸದ್ಯಕ್ಕೆ ಬೀಳೋದಿಲ್ಲ ಅಂತ ಅನಿಸುತ್ತೆ. ಬಟ್ ನಮಗೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಯಾವ ರೀತಿ ಇದನ್ನು ಹಿಡಿದಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಈಗ ದೋಣಿ ವಿಹಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಅದರ ಜೊತೆಗೆ ಸುತ್ತಮುತ್ತ ಸಾವಿರಾರು ಹೆಕ್ಟರ್ ಬೆಳೆಗಳಲ್ಲೂ ಕೂಡ ಈಗ ನಾಶ ಆಗ್ತಾ ಇದ್ದಾವೆ, ಜಲ ದಿಗ್ಬಂಧನ ಎದುರಾಗ್ತಾ ಇದೆ. ಮತ್ತು ಜನರಿಗೆ ಏನೆಲ್ಲ ಅಲ್ಲಿ ವ್ಯವಸ್ಥೆನ ಮಾಡಬೇಕು, ಅಪಾಯದಲ್ಲಿರುವಂಥ ಗ್ರಾಮಗಳ ಪರಿಸ್ಥಿತಿ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಳ್ಳಲಿದ್ದಾರೆ. ಇನ್ನು ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಒಂದು ವಾಕ್ಥ್ರೂ ಮಾಡಿದರೆ ನೋಡೋಣ.
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಇದೀಗ ಬಹುತೇಕ ಭರ್ತಿ ಆಗಿರ್ತಕ್ಕಂಥದ್ದು. ಏನು ನಮ್ಮ ಬಲಭಾಗದಲ್ಲಿ ನೋಡ್ಬೋದು KRS ಅಣೆಕಟ್ಟೆಯ ದೃಶ್ಯವನ್ನ ಇಲ್ಲಿ ನೋಡ್ಬೋದು. ಸಾಕಷ್ಟು ಏನು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಬರದಿಂದಾಗಿ ಏನು ಮಳೆ ಇಲ್ಲದಂತೆ ಬರದಾಗಿದ್ದಂಥ ಕನ್ನಂಬಾಡಿ ಅಣೆಕಟ್ಟೆ ಒಡಲು ಈಗ ಭರ್ತಿಯಾಗಿರ್ತಕ್ಕಂಥದ್ದು. ಕಾವೇರಿ ನಳನಳಿಸ್ತಿರ್ತಕ್ಕಂಥ ಈ ಅಪರೂಪದ ದೃಶ್ಯವನ್ನು ಕೂಡ ಈಗ ನೀವು ನೋಡ್ಬೋದು. ಏನು ಕಳೆದ 2 ವರ್ಷಗಳ ನಂತರ ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯತ್ತ ಸಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಕನ್ನಂಬಾಡಿ ಅಣೆಕಟ್ಟೆಗೆ ಭರ್ತಿಯಾಗಿರ್ತಕ್ಕಂಥ ಕಾವೇರಿಗೆ ಬಾಗಿನ ಅರ್ಪಿಸ್ಲಿಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ನೋಡ್ಬೋದು 124.80 ಅಡಿ ಗರಿಷ್ಠ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಈಗ 123.20 ಅಡಿ ನೀರು ಈಗ ಶೇಖರಣೆ ಆಗಿರ್ತಕ್ಕಂಥದ್ದು. ಇನ್ನು ನೋಡೋದಾದರೆ ಒಳ ಹರಿವಿನ ಪ್ರಮಾಣ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ 60,000ಕ್ಕೂ ಹೆಚ್ಚು ಒಳ ಹರಿವಿನ ಪ್ರಮಾಣ ಇರ್ತಕ್ಕಂಥದ್ದು. ಹೀಗಾಗಿ ಅಣೆಕಟ್ಟೆಯಿಂದ ಹೊರ ಹರಿವಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಅಣೆಕಟ್ಟೆಯಿಂದಾಗಿ ಸುಮಾರು 52,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ಹೊರ ಹರಿವನ್ನು ಬಿಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಕನ್ನಂಬಾಡಿ ಅಣೆಕಟ್ಟೆಗೆ ಏನು ಒಳ ಹರಿವಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ಹೊರ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನೀವು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಒಂದು ಕಡೆ ಅಣೆಕಟ್ಟೆಯ ಭರ್ತಿಯಾಗಿರೋ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಹೊರ ಹರಿವಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಈಗಾಗಲೇ ಏನು ನದಿ ಪಾತ್ರಕ್ಕೆ ಸುಮಾರು 52,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ಭಾರಿ ಹೊರ ಹರಿವನ್ನು ನದಿ ಮೂಲಕವಾಗಿ ಬಿಡಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ 2 ವರ್ಷಗಳಿಂದಾಗಿ ಬರದಾಗಿದ್ದಂಥ ಕನ್ನಂಬಾಡಿ ಅಣೆಕಟ್ಟೆ ಇದೀಗ ಭರ್ತಿಯಾಗಿರ್ತಕ್ಕಂಥದ್ದು. ರೈತರ ಮೊಗದಲ್ಲೂ ಕೂಡ ಸಂತಸವನ್ನು ಮನೆ ಮಾಡಿರ್ತಕ್ಕಂಥದ್ದು ಒಂದೆಡೆ ಆದರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ಗಂಭೀರವಾದಂಥ ಸಮಸ್ಯೆ ಎದುರಾಗಿತ್ತು. ನಿರಂತರವಾಗಿ CWMA ಮತ್ತು CWRC ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನೋ ಒಂದು ನಿರಂತರ ಆದೇಶದಿಂದಾಗಿ ಕಂಗೆಟ್ಟಿದ್ದಂಥ ರಾಜ್ಯ ಸರ್ಕಾರಕ್ಕೂ ಕೂಡ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಕನ್ನಂಬಾಡಿ ಅಣೆಕಟ್ಟೆಗೆ ಭೇಟಿಯನ್ನು ನೀಡುವಂಥದ್ದು, ಜೊತೆಗೆ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಮತ್ತು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಬಾಗಿನ ಅರ್ಪಿಸೋದಕ್ಕೂ ಕೂಡ ದಿನಾಂಕವನ್ನು ನಿಗದಿ ಮಾಡಲಿಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ 2 ವರ್ಷಗಳ ನಂತರ ತುಂಬಿರತಕ್ಕಂಥ ಕನ್ನಂಬಾಡಿ ಅಣೆಕಟ್ಟೆಗೆ ಇದೇ ಜುಲೈ 27ನೇ ತಾರೀಕು ಅಂದರೆ ಶನಿವಾರ ಬಾಗಿನ ಅರ್ಪಿಸಲಿಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.